ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಅಧ್ಯಾಯ 4ರ ನೇರ ಮತ್ತು ವಿಲೋಮಾನುಪಾತ ಎನ್ನುವ ಪಾಠದ ಅಭ್ಯಾಸ 4.1ರ 4, 5 ಮತ್ತು 6ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಮಾಡೋಣ. 4ನೇ ಲೆಕ್ಕ, ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 480 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂತ ಕೇಳಿದರೆ, ಇಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ 5 ಗಂಟೆಗಳಲ್ಲಿ ನೋಡಿ, 5 ಗಂಟೆಗಳಲ್ಲಿ ಯಂತ್ರವು ತುಂಬತಕ್ಕಂಥ ಸೀಸೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಏನು ಪ್ರಶ್ನೆ ಇದೆಯೋ ಅದನ್ನು ಎಕ್ಸ್ ಆಗಿದೆ ಅಂತ ತೆಗೆದುಕೊಂಡ್ಬಿಡೋಣ. ಅಲ್ಲಿಗೆ ನಮಗೆ ಆನ್ಸರ್ ಮಾಡೋದು ಸುಲಭ ಆಗುತ್ತೆ. ಈಗ ಬರೀತೀನಿ ನೋಡಿ, ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ದೀನಿ. ಈಗೇನು ಮಾಡೋಣ, ಒಂದರಲ್ಲಿ ಗಂಟೆ ಮತ್ತು ಒಂದರಲ್ಲಿ ಈ ಏನು ಸೀಸೆಗಳ ಸಂಖ್ಯೆ ಅಂತ ಒಂದು ಪಟ್ಟಿ ಬರ್ಕೊಂಬಿಡೋಣ. ಹೌದಾ? ಈ ಕಡೆ ಗಂಟೆ, ಈ ಕಡೆ ಸೀಸೆಗಳು. ಈಗ ನೋಡಿ, 6 ಗಂಟೆಗೆ ಎಷ್ಟು ಸೀಸೆ ಅಂತೆ? 480 ಸೀಸೆ ಅಂತೆ. ಎಷ್ಟು? 6 ಗಂಟೆಗೆ 840 ಸೀಸೆಗಳು. ಹೌದಾ? 6 ಗಂಟೆಗೆ 840 ಅಂತೆ. ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಗಂಟೆ ಕೊಟ್ಟಿದ್ದಾರೆ? 5 ಗಂಟೆಗೆ. ಹೌದಾ? ಇದು ಏನಂತ ತೆಗೆದುಕೊಂಡಿವಿ? ಎಷ್ಟು ಸೀಸೆಗಳು? ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹೌದಾ? ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಈಗ ನೋಡಿ ಏನಾಗುತ್ತೆ ಅಂತಂದರೆ, 6 ಗಂಟೆಗೆ 840 ಸೀಸೆಗಳನ್ನು ತುಂಬುತ್ತೆ ಅಂತಂದರೆ 5 ಗಂಟೆಗೆ ಎಷ್ಟು ತುಂಬುತ್ತೆ? ಇದಕ್ಕಿಂತ ಕಡಿಮೆ ತುಂಬುತ್ತೋ ಜಾಸ್ತಿ ತುಂಬುತ್ತೋ? ಇದಕ್ಕಿಂತ ಕಡಿಮೆನೇ ತುಂಬುತ್ತೆ. ಹಾಗಾಗಿ ಇದೇನಿದೆ, ಇವು ನೇರ ಅನುಪಾತದಲ್ಲಿದೆ. ಹಾಗಾಗಿ ಬರ್ಕೊಳ್ಳೋಣ, ಸೀಸೆಗಳ ಸಂಖ್ಯೆ ಹಾಗೂ ಸಮಯ ಏನಿದೆ ಅದು ನೇರ ಅನುಪಾತದಲ್ಲಿದೆ. ಹಾಗಾಗಿ ನೋಡಿ, ಇಲ್ಲೇನಿದೆಯೋ ಇದನ್ನೇ ಬರ್ಕೊಳೋದು. ಏನು ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ. 6/840 ಇಸ್ ಈಕ್ವಲ್ ಟು, ಇವೆರಡೂ ಸಹ ನೇರ ಅನುಪಾತದಲ್ಲಿ ಇರ್ತವೆ. ಇವನ್ನ ಭಾಗಿಸಿದ್ರೆ ಇದರ ಅನುಪಾತ ಯಾವಾಗಲೂ ಸೇಮ್ ಇರುತ್ತೆ ಅಂತ. ಇದನ್ನು ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ. ನೋಡಿ, ಓರೆ ಗುಣಾಕಾರ ಮಾಡೋಣ. ಯಾವುದ್ಯಾವುದು ಓರೆ ಗುಣಾಕಾರ ಮಾಡೋಣ? 6 × x. ಹೌದಾ? ಅದೇ ರೀತಿ ಇಸ್ ಈಕ್ವಲ್ ಟು 5 × 840. ಈಗ ಮತ್ತೆ 6ಅನ್ನು ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 5 × 840/6. ಈಗ ನೋಡಿ, 840ಅನ್ನು 6ರಿಂದ ಭಾಗಿಸೋಣ. ಈ ಕಡೆ ನೋಡಿ, ಭಾಗಿಸ್ತೀನಿ ನಾನು. 840 / 6. 6 1 6, 2 ಉಳಿತು, 4 ತೆಗೆದುಕೊಳ್ತೀನಿ. ಹೌದಾ? 4 6 24. ಈ ಕಡೆ 0 ಇದೆ, 0 ಇಟ್ಬಿಟ್ರೆ ಮುಗೀತು. ಅಲ್ಲಿಗೆ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5 × ಎಷ್ಟು ಬಂತಪ್ಪ? 140. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, 14 5 70 ಅಲ್ವಾ? 1 0 ಇದೆ, 70. ಅಲ್ಲಿಗೆ 700. ಸೊ ಹಾಗಾದರೆ ಏನು ಬರಿಬೋದು? 5 ಗಂಟೆಗಳಲ್ಲಿ ಯಂತ್ರವು ತುಂಬುವ ಸೀಸೆಗಳ ಸಂಖ್ಯೆ ಎಷ್ಟು? 700 ಅಂತ ಬರೆದ್ರೆ ಮುಗಿಯುತ್ತೆ. 5ನೇ ಲೆಕ್ಕ, ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು 50,000 ಪಟ್ಟು ವರ್ಧಿಸಿದಾಗ, ಅಂದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಅಂತ, ಅಂದರೆ ಹಿಗ್ಗಿಸಿದಾಗ ಅಂತ, ಅದು ಚಿತ್ರದಲ್ಲಿ ತೋರಿಸಿರುವಂತೆ 5 ಸೆಂಟಿಮೀಟರ್ ಉದ್ದವನ್ನು ಹೊಂದುತ್ತಂತೆ. ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು? ಮತ್ತು ಛಾಯಾಚಿತ್ರವನ್ನು 2,000 ಪಟ್ಟು, ಅಂದರೆ 20,000 ಪಟ್ಟು ವೃದ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ, ಅಂದರೆ 20,000 ಪಟ್ಟು ಎಕ್ಸ್ಪ್ಯಾಂಡ್ ಮಾಡಿದಾಗ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೈಕ್ರೋಸ್ಕೋಪಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ವಸ್ತುವಿನ ಸಾಮರ್ಥ್ಯ 5 ಪಟ್ಟು, 10 ಪಟ್ಟು, 15 ಪಟ್ಟು ಹಿಂಗೆ ಹೆಚ್ಚತಕ್ಕಂಥ ಸಾಮರ್ಥ್ಯ ಇರುತ್ತೆ. ಹಂಗೆ 20,000 ಪಟ್ಟು ಜಾಸ್ತಿ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಉದ್ದ ಎಷ್ಟಿರುತ್ತೆ ಅಂತ. ಈಗ ನಾವೇನು ಮಾಡಬೇಕು? ಅದರ ನಿಜವಾದ ಉದ್ದ ಕಂಡುಹಿಡಿಬೇಕು. ಆಮೇಲೆ ಆ ಛಾಯಾಚಿತ್ರವನ್ನು 20,000 ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ ಬೇಕು. ಈಗ ನಾವೇನು ಮಾಡೋಣ? ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ. ಇದೇನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಯನ್ನು ಎಕ್ಸ್ ಅಂತ ತೆಗೆದುಕೊಂಡ್ಬಿಡೋಣ. ಹೌದಾ? ಹಾಗಾದರೆ ಬ್ಯಾಕ್ಟೀರಿಯಾದ ವರ್ಧನೆ ಉದ್ದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಈಗ ನಮಗೆ ಸುಲಭವಾಗಿ ಮಾಡ್ಬೋದು. ಈಗ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಬರ್ಕೊಳ್ಳೋಣ. ನೋಡಿ, ಈಗ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಏನಿದೆ ಇಲ್ಲಿ ನೋಡಿ, 50,000 ಪಟ್ಟು ಮಾಡಿದಾಗ 5 ಸೆಂಟಿಮೀಟ್ರ್ ಬರುತ್ತೆ ಅಂತಂದರೆ 1 ಪಟ್ಟು ವರ್ಧಿಸಿದಾಗ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಇದನ್ನು ಸಹ ನಾವೇನು ಮಾಡ್ಬೋದು? ಒರೆ ಗುಣಾಕಾರ ಟೈಪ್ ಮಾಡಿದ್ರೆ 5 / 50,000 ಆಗುತ್ತೆ. 5 / 50,000 ಆಗುತ್ತೆ. ಈಗ ನಾವು ಇದನ್ನು ಭಾಗಿಸಿದ್ರೆ 5 1 ಅಲ್ಲಿಗೆ ಎಷ್ಟು ಬಂತು? 1 / 10,000 ಬಂತು. ಹೌದಾ? 10,000 ಹೆಂಗೆ ಬರ್ಕೊಳ್ತೀವಿ? 10⁻4 ಅಂತ ಬರ್ಕೊಳ್ತೀವಿ. ಯಾಕಂದ್ರೆ 4 0 ಇರೋದ್ರಿಂದ. ಹೌದಾ? ಇದನ್ನ ಮೇಲೆ ತೊಗೊಂಡೋದ್ರೆ ಎಷ್ಟಾಗುತ್ತೆ? 10⁻−4 ಘಾತಾಂಕಗಳ ಲೆಕ್ಕದಲ್ಲಿ ನಾವು ನೋಡಿದ್ದೀವಿ. ಹೌದಾ? ಇದನ್ನು ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಇದು 5 ಸೆಂಟಿಮೀಟ್ರ್. ನಾವು ಸೆಂಟಿಮೀಟ್ರಲ್ಲಿ ಬರೆದ್ರೆ ಮುಗೀತು. ಹಾಗಾದರೆ ಬ್ಯಾಕ್ಟೀರಿಯಾದ ನೈಜ ಉದ್ದ ಎಷ್ಟು? 10⁻−4 ಸೆಂಟಿಮೀಟರ್ ಅಂತ ಆಗುತ್ತೆ. ಈಗ ನಾವೇನು ಮಾಡೋಣ, ಬ್ಯಾಕ್ಟೀರಿಯಾದ ಉದ್ದ ಒಂದು ಪಟ್ಟಿ ಬರ್ಕೊಳ್ಳೋಣ ಮತ್ತು ಬ್ಯಾಕ್ಟೀರಿಯಾದ ವರ್ಧನೆ ಅಂತ ಬರ್ಕೊಂಬಿಡೋಣ. ಹೌದಾ? ಬ್ಯಾಕ್ಟೀರಿಯಾದ
ಬ್ಯಾಕ್ಟೀರಿಯಾದ ಉದ್ದ, ಬ್ಯಾಕ್ಟೀರಿಯಾದ ವರ್ಧನೆ. ನೋಡಿ ಈಗ ಬರ್ಕೊಡೋಣ. ಬ್ಯಾಕ್ಟೀರಿಯಾದ ಉದ್ದ ಎಷ್ಟಿದೆ? ಬ್ಯಾಕ್ಟೀರಿಯಾದ ಉದ್ದ 5 ಸೆಂಟಿಮೀಟ್ರ್ ಇದೆ. ಹೌದಾ? ಬ್ಯಾಕ್ಟೀರಿಯಾದ ಉದ್ದ 5 ಸೆಂಟಿಮೀಟ್ರ್ ಇದೆ. ಅದರ ವರ್ಧನೆ ಎಷ್ಟು ಪಟ್ಟು ವರ್ಧನೆ ಮಾಡಿದ್ದಾರೆ? 50,000 ಪಟ್ಟು. ಎಷ್ಟು? 50,000 ಪಟ್ಟು. ಅದೇ ರೀತಿ ಇನ್ನು ಬ್ಯಾಕ್ಟೀರಿಯಾದ ಈಗ ವರ್ಧಿತ ಉದ್ದ ಇದು ನಮಗೆ ಗೊತ್ತಿಲ್ಲ. ಇದನ್ನ ಏನಂತ ತೆಗೆದುಕೊಂಡಿವಿ ನೋಡ್ರಿ? ಎಕ್ಸ್ ಅಂತ ತೆಗೆದುಕೊಂಡಿವಿ. ಹೌದಾ? ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹಾಗಾದರೆ ಇಲ್ಲಿ ಎಷ್ಟು ಪಟ್ಟಾಗಿದೆ ಅಂತೆ? 20,000 ಪಟ್ಟಂತೆ. ಎಷ್ಟು ಪಟ್ಟು? 20,000 ಪಟ್ಟು. ಈಗ ನೋಡೋಣ. ನೋಡಿ ಇಲ್ಲಿ 5 ಸೆಂಟಿಮೀಟ್ರ್ ಇದ್ದಾಗ 50,000 ಇದೆ ಅಂತಂದರೆ ಇಲ್ಲಿ ಏನಾಗಿದೆ? 20,000 ಇದೆ. ಸೊ 20,000 ಇದೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಕಮ್ಮಿ ಆಗಿದೆ. ಸೊ ಹಾಗಾದರೆ ಇದರ ಉದ್ದ ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಸೊ ಕಮ್ಮಿ ಆಗತ್ತೆ. ಅಂದರೆ ಒಂದು ಪರಿಮಾಣ ಕಮ್ಮಿ ಆದರೆ ಇನ್ನೊಂದು ಸಹ ಕಮ್ಮಿ ಆದರೆ ಇದು ನೇರ ಅನುಪಾತದಲ್ಲಿ ಇರುತ್ತೆ ಅಂತ. ಹಾಗಾಗಿ ನಾವೇನು ಮಾಡೋಣ? ಬ್ಯಾಕ್ಟೀರಿಯಾದ ವರ್ಧನೆ ಉದ್ದ ಮತ್ತು ಬ್ಯಾಕ್ಟೀರಿಯಾದ ನಿಜ ಉದ್ದ ಇವು ನೇರ ಅನುಪಾತದಲ್ಲಿ ಇರ್ತವೆ ಅಂತ ನಾವು ಗೊತ್ತಾಗತ್ತೆ. ಹಾಗಾಗಿ ನಾವು ಇಲ್ಲಿ ಇರತಕ್ಕಂಥದ್ದನ್ನು ಬರ್ಕೊಳ್ಳೋದೇನು? 5/50,000 = x / 20,000. ಇವೆರಡು ಏನಾಗಿರ್ತವೆ? ಇದರ ಒಂದು ಅನುಪಾತ ಸೇಮ್ ಆಗಿರುತ್ತೆ ಅಂತ. ಈಗ ಹೊರೆ ಗುಣಾಕಾರ ಮಾಡೋಣ. ಹೊರೆ ಗುಣಾಕಾರ ಏನು ಮಾಡೋಣ? x ಇಂಟು 50,000 ಕರೆಕ್ಟಾ? x ಇಂಟು 50,000 = 5 ಇಂಟು 20,000. ಈಗ ಮತ್ತೆ ಹೊರೆ ಗುಣಾಕಾರ ಮಾಡೋಣ. 50,000ನ ಕೆಳಗೆ ತಗೊಳ್ಳೋಣ. x = 5 ಇಂಟು 20,000 ಡಿವೈಡೆಡ್ ಬೈ 50,000. ನೋಡಿ ಈಗ ಇಲ್ಲಿ 4 0 ಇದೆ ಕರೆಕ್ಟಾ? ಇಲ್ಲಿ 4 0 ಹೋಯಿತು. ಇಲ್ಲಿ 5 1 5 1. ಸೊ ಅಲ್ಲಿಗೆ ಎಕ್ಸ್ ಏನು ಉಳಿತು? x = 2 ಉಳಿತು. 2 ಅಂದ್ರೇನು? 2 ಇಲ್ಲಿ ಸೆಂಟಿಮೀಟ್ರಲ್ಲಿರೋದ್ರಿಂದ ಇದು ಸಹ ಸೆಂಟಿಮೀಟ್ರ್ ಆಗುತ್ತೆ. ಸೊ ಹಾಗಾಗಿ ದೇರ್ ಫಾರ್ ಬ್ಯಾಕ್ಟೀರಿಯಾವನ್ನು 20,000 ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು? 2 ಸೆಂಟಿಮೀಟರ್. ಇದನ್ನು ವಾಕ್ಯದ ರೂಪದಲ್ಲಿ ಬರೆದ್ಬಿಡೋಣ. ನೋಡಿ ಹಿಂಗೆ ಬರಿಬೇಕಾಗತ್ತೆ ನೀವು. 6ನೇ ಲೆಕ್ಕ. ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರ 12 ಮೀಟರ್ ಆಗಿದೆ. ಹಡಗಿನ ನಿಜ ಉದ್ದ 28 ಮೀಟ್ರ್ ಆದರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ. ಅಂದರೆ ಪಟಸ್ತಂಭ ಅಂತಂದರೆ ನೋಡಿ ಇದೇನು ಬಟ್ಟೆ ಕಟ್ಟಿದಾರಲ್ಲ, ಸೊ ಇದನ್ನು ಪಟಸ್ತಂಭ ಅಂತ ಕರೀತಾರೆ. ಇದರ ಎತ್ತರ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ ಅಂತಂದರೆ ಏನು ಕೇಳಿದ್ದಾರೆ? ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಮಾಡಲ್ ಅಂತ. ಈ ಮಾದರಿ ಹಡಗಿನ ಉದ್ದ ನಾವೇನು ಮಾಡೋಣ? ಎಕ್ಸ್ ಅಂತ ತೆಗೆದುಕೊಂಡ್ಬಿಡೋಣ. ಬರ್ಕೊಳ್ತೀನಿ. ಮಾದರಿ ಹಡಗಿನ ಉದ್ದ ಎಕ್ಸ್ ಆಗಿರಲಿ ಅಂತ. ಈಗ ನೆಕ್ಸ್ಟ್ ನಾವೇನು ಪಟ್ಟಿ ತೊಗೋಬೇಕು ಅಂತಂದರೆ ನಿಜವಾದ ಹಡಗಿನ ಪಟಸ್ತಂಭದ ಎತ್ತರ ಅಂತ ಬರ್ಕೊಳೋ ಬದಲು ನಿಜವಾದ ಹಡಗಿನ ಉದ್ದ ಅಂತ ಬರ್ಕೊಂಬಿಡೋಣ. ಹೌದಾ? ನಿಜವಾದ ಹಡಗಿನ ಉದ್ದ ಯಾವುದರಲ್ಲಿ? ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಮೀಟ್ರಲ್ಲಿ ಬರ್ಕೊಳ್ಳೋಣ. ಹಾಗೆ ಇನ್ನು ಏನು ಮಾದರಿ ಹಡಗಿನ ಉದ್ದ ಅಥವಾ ಎತ್ತರ ಎರಡು ಒಂದೇ. ಉದ್ದ ಅಥವಾ ಎತ್ತರ ಯಾವುದರಲ್ಲಿ? ಇನ್ನು ಸೆಂಟಿಮೀಟ್ರು. ಇದನ್ನು ಬರ್ಕೊಳ್ತೀನಿ ನಾನು. ನೋಡಿ, ನಿಜವಾದ ಹಡಗಿನ ಉದ್ದ ಮೀಟ್ರ್ಗಳಲ್ಲಿ, ಮಾದರಿ ಹಡಗಿನ ಉದ್ದ ಸೆಂಟಿಮೀಟ್ರ್ಗಳಲ್ಲಿ. ನಿಜವಾದ ಹಡಗಿನ ಉದ್ದ ಎಷ್ಟಂತೆ? ಮೊದಲು 12 ಅಂತ. ಹಂಗಾಗಿ ನೋಡಿ 12 ಅಂತ ಬರ್ಕೊಳ್ತೀನಿ. ಅದೇ ರೀತಿ ಮಾದರಿ ಹಡಗಿನ ಉದ್ದ ಎಷ್ಟಿತ್ತು ನೋಡಿ? ಮಾದರಿ ಹಡಗಿನ ಉದ್ದ ಇಲ್ಲಿ 9 ಇದೆ, ಹಂಗಾಗಿ 9 ಬರ್ಕೊಳ್ತೀನಿ. ಕರೆಕ್ಟಾ? ಇನ್ನು ನಿಜವಾದ ಹಡಗಿನ ಉದ್ದ ಎಷ್ಟಂತೆ? ನಿಜವಾದ ಹಡಗಿನ ಉದ್ದ 28 ಮೀಟ್ರ್ ಅಂತೆ. ಸೊ ಇದು ಮಾದರಿ ಹಡಗಿನ ಉದ್ದ ಏನಂತ ತೆಗೆದುಕೊಂಡಿವಿ? ಎಕ್ಸ್ ಅಂತ ತೆಗೆದುಕೊಂಡಿವಿ. ಹಾಗಾಗಿ ನಾನು ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ ಇಲ್ಲಿ 12 ಇದ್ದಿದ್ದು ಏನಾಯಿತು? 28 ಆಯಿತು. ಹೌದಾ? 12 ಇದ್ದಿದ್ದು 28 ಆಯಿತು ಅಂತಂದರೆ ಇಲ್ಲಿ 9 ಇರೋದು ಏನಾಗುತ್ತೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ 12ಕ್ಕೆ 28 ಆಯಿತು ಅಂತಂದರೆ ಇಲ್ಲಿ ಅಂದರೆ ಇಲ್ಲಿಂದ ಇಲ್ಲಿಗೆ ಏನಾಯಿತು? ಕಮ್ಮಿ ಆಯಿತು. ಹೌದಾ? ಸೊ ಕಮ್ಮಿ ಆದರೆ ಇದರ ಏನು ಎತ್ತರನೂ ಸಹ ಕಮ್ಮಿ ಆಗಬೇಕು. ಹಾಗಾಗಿ ಈ ಮಾದರಿ ಹಡಗಿನ ಉದ್ದ ಮತ್ತು ನಿಜವಾದ ಹಡಗಿನ ಉದ್ದ ಇವೆರಡೂ ಏನಿದೆ? ನೇರ ಅನುಪಾತದಲ್ಲಿ ಇರ್ತವೆ ಅಂತ ಬರ್ಕೊಂಬಿಡೋಣ. ಮಾದರಿ ಹಡಗಿನ ಉದ್ದ ಮತ್ತು ನಿಜ ಹಡಗಿನ ಉದ್ದ ನೇರ ಅನುಪಾತದಲ್ಲಿ ಇರ್ತವೆ ಅಥವಾ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಇವೆರಡು ಅನುಪಾತ ಬರ್ಕೊಳ್ಳೋಣ. ಏನು? 12/9 ಕರೆಕ್ಟಾ? = 28/x. ಈಗ ಹೊರೆ ಗುಣಾಕಾರ ಮಾಡೋಣ. ಏನು? 12 × x = 28 × 9. ಈಗ ಮತ್ತೆ 12ನ್ನು ಹೊರೆ ಗುಣಾಕಾರ ಮಾಡೋಣ. 28 × 9/12. ಈಗ ನೋಡಿ ನಾವೇನು ಮಾಡೋಣ? 4ರಿಂದ ಮಾಡೋಣ. 4 3 12 ಕರೆಕ್ಟಾ? 4 7 28. ಈಗ ಅದೇ ರೀತಿ ಈ ಕಡೆ ಮಾಡ್ತೀನಿ ನೋಡಿ. x = 7 × 9/3. ಈಗ ನೋಡಿ 3 1 3 3 ಅಲ್ಲಿಗೆ ಏನು ಉಳಿತು? x =
7 ಇಂಟು 3 ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 7 ಮೂರಲೆ 21. ಇದೇನಿದು ಮಾದರಿ ಹಡಗಿನ ಉದ್ದ, ಹೌದಾ? ಯಾವ್ದ್ರಲ್ಲಿ ತೊಗೊಂಡಿದ್ದೀವಿ? ಸೆಂಟಿಮೀಟ್ರಲ್ಲಿ ಇದ್ದೀವಿ, ಹಾಗಾಗಿ ಇದನ್ನು ಸೆಂಟಿಮೀಟ್ರ್ ಅಂತ ಬರೆದ್ರೆ ಮುಗೀತು. ಹಾಗಾಗಿ ಮಾದರಿ ಹಡಗಿನ ಉದ್ದ 21 ಸೆಂಟಿಮೀಟ್ರ್ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ.